गुलबर्गा सिटी के अलन तालुके में कल रात एक मर्डर का इंसिडेंट पेश आया है, जहां पर अलन के कांग्रेस के लीडर बसवराज चाहुल के बेटे चंद्रशेखर चाहुल का मर्डर हुआ है कल रात। बताया जा रहा है कि चंद्रशेखर के जो फ्रेंड्स हैं वही इस केस में इन्वॉल्व हैं। कल रात उन्हें तेज़धार चाकू से उन पर वार करके उनका मर्डर कर वो लोग फरार हो चुके हैं। इसी के बीच अलन की पुलिस स्टेशन की टीम स्पॉट पर पहुंचकर इन्वेस्टिगेशन करके बॉडी को गुलबर्गा के गवर्नमेंट हॉस्पिटल में पोस्टमार्टम के लिए भेज दिया गया था। आइए देखते हैं अलन तालुके से एक स्पेशल रिपोर्ट। This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, and by Al Sharia Group of Institutions. ಜಿಲ್ಲೆ ಆನಂದ್ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಆನಂದ್ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಆ ಕೊಲೆ ಪ್ರಕರಣದಲ್ಲಿ ದೂರುದಾರ ಮೆನ್ಷನ್ ಮಾಡಿದ್ದು ಅವರು ಚಂದ್ರಶೇಖರ್ ತಂದೆ ಬಸವರಾಜ್ ಅಂತ ಸಂಬೋಗಿ ವಿಲೇಜ್ ಅವರು ಅವರನ್ನೇ ಮಿಲಾನ್ ತಂದೆ ವಿಜಯ್ ಕುಮಾರ್ ಜಾಧವ್ ಇತರರು ಸೇರಿಕೊಂಡು ಅವರಿಗೆ ಚಾಕುವಿಂದ ಚುಚ್ಚು ಕೊಲೆ ಮಾಡಿರ್ತಾರಂಥದ್ದು ದಾಖಲಿಸಿದ್ದಾರೆ. ಈ ತನಿಖೆಯನ್ನು ನಾವು ಆನಂದ್ ಇನ್ಸ್ಪೆಕ್ಟರ್ ಅವರು ಕೈಗೊಂಡಿದ್ದು ತನಿಖೆ ವಿಚಾರಣೆ ನಡೀತಾರೆ. ಯಾವ ಕಾರಣಕ್ಕೂ ಆಗಿದೆ ಅಂತ ನಾವು ವಿಚಾರಣೆ ಗೊತ್ತಾಗಬೇಕಾಗುತ್ತೆ. ಅದನ್ನು ನಾವು ಆರೋಪಿ ಯಾರಿದ್ದಾರೆ ನಾವು ದಸ್ತಗಿರಿ ಮಾಡ್ತೀವಿ. ಬಟ್ ಅದನ್ನು ಯಾವ ವಿಚಾರಣೆಗೆ ಈ ಥರ ಆಗಿದೆ ಅಂತ ನಮಗೆ ಇನ್ನು ಇನ್ವೆಸ್ಟಿಗೇಷನ್ ಗೊತ್ತಾಗಬೇಕು. ಬಟ್ ಏನಂದ್ರೆ ಇವರು ದೂರಲ್ಲಿ ದಾಖಲಿಸಿರುವಂತಹ ಮಿಲಾನ್ ತಂದೆ ವಿಜಯ್ ಕುಮಾರ್ ಜಾಧವ್ ಯಾರಿದ್ದಾರೋ ಅವರು ಮನೆಗಳು ಅಕ್ಕಪಕ್ಕ ಇದೆ, ಒಬ್ಬರೊಬ್ಬರು ಪರಿಚಯ ಇದೆ. ಬಟ್ ಈ ಹಿಂದೆ ಎಲ್ಲ ಒಬ್ಬರಿಗೊಬ್ಬರು ತಕರಾರು ಮಾಡ್ತಾ ಬಂದಿದ್ದಾರೆ ಅಂತ ಅವ್ರು ದೂರಲ್ಲಿ ಮೆನ್ಷನ್ ಮಾಡಿದ್ರು. ಮಿಲಾನ್ ಯಾರಿದ್ದಾರೆ ತಕರಾರು ಕೊಡ್ತಾ ಇದ್ರು. ಅವರು ಮನೆಯಿಂದ ಅಂದಾಜು ಅರೌಂಡ್ 7 o'clock ಮನೆಯಿಂದ ಸಂಜೆ ಮನೆಯಿಂದ ಆಚೆಗೆ ಹೋಗ್ತಾರೆ. ಕಾಲ್ ಮಾಡಿದಾಗ ಫ್ರೆಂಡ್ ಜೊತೆ ಹುಟ್ಟು ಹಬ್ಬದಲ್ಲಿ ಇದ್ದೀನಿ, ಆಚರಣೆಯಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ತದನಂತರ ಈ ಥರ ಕೊಲೆ ಆಗಿದೆ ಅಂತ ಅವ್ರ ಫ್ಯಾಮಿಲಿಗೆ ಮಾಹಿತಿ ಬಂದಿದೆ ಅಂತ ದೂರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದು ವಿಚಾರಣೆಯಲ್ಲಿ ನಮ್ಗೆ ಗೊತ್ತಾಗೋದು ಜೊತೆಯಲ್ಲಿ ಹೋದ್ರ ಅಥವಾ ಇಬ್ಬರೊಬ್ಬರು ಹೋಗ್ಲಿಕ್ಕ ಏನು ಅಂತ ತನಿಖೆ. This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, and by Al Sharia Group of Institutions.